ಹಾಯ್ ಹಲೋ ಎವ್ರಿವಾನ್. ಈ ವ್ಲಾಗ್ನಲ್ಲಿ ಕಲಬುರಗಿಯಿಂದ ಜ್ಯೋತಿರ್ಲಿಂಗ ಶ್ರೀಶೈಲಂ ಹೇಗೆ ಹೋದ್ವಿ, ಅಲ್ಲಿ ಎಲ್ಲಿ ಉಳ್ಕೊಂಡ್ವಿ ಮತ್ತು ಯಾವ ಪ್ಲೇಸ್ಗಳನ್ನು ನೋಡಿದ್ವಿ ಅಂತ ನೋಡೋಣ. ಮೊದಲಿಗೆ ನಾವು ಕಲಬುರಗಿ ಬಸ್ ಸ್ಟ್ಯಾಂಡಿಂದ ಶ್ರೀಶೈಲಂ ಬಸ್ 8:15 ನಮಗೆ 9 ಗಂಟೆಗೆ ಸಿಕ್ಕಿತ್ತು. ಆ ಬಸ್ ಹತ್ಕೊಂಡು 532 ರೂಪಾಯಿ ಚಾರ್ಜ್ ಕೊಟ್ಟು ಶ್ರೀಶೈಲಂ ಹತ್ರ ಸಾಗಿದ್ವಿ. ಹೋಗ್ತಾ ಸಂಜೆ ಆಗಿರೋದ್ರಿಂದ ಸನ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಶ್ರೀಶೈಲಂ ಹತ್ರ ಬರ್ತಾ ಬರ್ತಾ ಘಾಟ್ ಸ್ಟಾರ್ಟ್ ಆಯಿತು. ಆ ಇವತ್ತು ಅದ್ಭುತವಾಗಿತ್ತು. ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಹೋದ್ವಿ. ದಾರಿನ ಮಂಗಗಳು ಕೂಡ ಕಾಣಿಸ್ತು. ದಾರಿ ನೋಡಿ ಎಷ್ಟು ಚೆನ್ನಾಗಿದೆ. ಹೋಗ್ತಾ ನಮಗೆ ಕತ್ಲೆ ಆಗಿತ್ತು. ಡ್ಯಾಮ್ ವ್ಯೂ ಕೂಡ ಅದ್ಭುತವಾಗಿತ್ತು, ಕಲರ್ಫುಲ್ ಆಗಿತ್ತು. ಅಲ್ಲಿಂದ ನಾವು ಶ್ರೀಶೈಲಂಗೆ ಎಂಟ್ರಿ ಕೊಟ್ವಿ. ಸುಮಾರು ನಮಗೆ 8 ಗಂಟೆ ಆಗಿತ್ತು ಶ್ರೀಶೈಲಂ ಹೋಗಿ ತಲುಪೋದಕ್ಕೆ. ಬಸ್ಸು ಶ್ರೀಶೈಲಂ ಟೆಂಪಲ್ನ ಸಮೀಪನೇ ಒಯ್ದು ನಿಮಗೆ ಡ್ರಾಪ್ ಮಾಡುತ್ತೆ. ಅಲ್ಲಿಂದ ನಾವು ರೂಮ್ಗೋಸ್ಕರ ಅಖಿಲ ಭಾರತ ಬ್ರಾಹ್ಮಣರ ಸೇವಾ ಸಂಘ ಅನ್ನುವಂಥ ಸ್ಥಳಕ್ಕೆ ಹೋದ್ವಿ. ಅಲ್ಲಿ ನಾವು ರೂಮ್ ಬುಕ್ಕಿಂಗ್ ಮಾಡ್ಕೊಂಡು, ಅಲ್ಲಿ 2 ಥರ ರೂಮು, ಒಂದು ನಾನ್ AC ಒಂದು AC. AC 1000 ರೂಪೀಸಿಂದ ಸ್ಟಾರ್ಟ್ ಇದೆ, ನಾನ್ AC 500ಇಂದ ನಾವು ರೂಮ್ನ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಸ್ವಾಮಿಗಳ ದರ್ಶನ ತಗೊಂಡು ನೆಕ್ಸ್ಟ್ ಅಲ್ಲಿಗೆ ಬಂದು ಅದೇ ಪ್ಲೇಸ್ನಲ್ಲಿ ನಮಗೆ ರೂಮ್ ಎಲ್ಲಿ ಬುಕ್ ಮಾಡಿದ್ವಿ ಅಲ್ಲೇ ನಮಗೆ ಊಟದ ವ್ಯವಸ್ಥೆ ಕೂಡ ಇತ್ತು. ಅಲ್ಲಿ ನಾವು ರುಚಿಕರಾದ ಬ್ರಾಹ್ಮಣರ ಊಟ ಮಾಡಿದ್ವಿ. ನೋಡಿ ತುಂಬ ಟೇಸ್ಟಿಯಾದ ಫುಡ್ ಇದೆ. ಆಮೇಲೆ ನಾವು ಎಲ್ಲ ಬೇರೆ ಅಲ್ಲಿರುವಂಥ ಪ್ಲೇಸ್ಗಳನ್ನು ನೋಡೋದಕ್ಕೆ ಆಟೋಯಿಂದ ಪರ್ ಪರ್ಸನ್ 150 ರೂಪೀಸ್ ಅವರು ಚಾರ್ಜ್ ಮಾಡ್ತಾರೆ. ನಮ್ಗೆ ಕರ್ಕೊಂಡು ಬೈದು ಎಲ್ಲ ಪ್ಲೇಸ್ಗಳನ್ನು ತೋರಿಸಿ ಕೊನೆಗೆ ನಮಗೆ ಪಾತಾಳ ಗಂಗೆ ಅನ್ನೋಂಥ ಪ್ಲೇಸ್ ಬಿಟ್ಟು ಅವ್ರು ವಾಪಸ್ ಬಂದುಬಿಡ್ತಾರೆ. ಯಾಕಂದರೆ ಅಲ್ಲಿ ನಮಗೆ ತುಂಬ ಸಮಯ ಹಿಡಿತೆ ಪಾತಾಳ ಗಂಗೆ ಹತ್ರ. ಅದಾದಮೇಲೆ ಮೊದಲು ನಾವು ಹೋಗಿದ್ದು ಸಾಕ್ಷಿ ಗಣಪತಿ ಅನ್ನುವಂಥ ಒಂದು ಟೆಂಪಲ್ಗೆ. ಅಲ್ಲಿ ನಾವು ಗಣಪತಿ ದೇವರನ್ನು ನೋಡ್ಬೋದು. ಗಣಪತಿ ದರ್ಶನವನ್ನು ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಶಿಖರ ದರ್ಶನ. ಶಿಖರ ದರ್ಶನಕ್ಕೆ ನಾವು ಟಿಕೆಟ್ ತೊಗೋಬೇಕಾಗುತ್ತೆ. ಅದು 20 ರೂಪೀಸ್ ಪರ್ ಪರ್ಸನ್ ಅವರು ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ನಾವು ಮೇಲ್ಗಡೆ ಹೋಗಿ ನಂದಿ ಮೂಲಕ ಶ್ರೀಶೈಲಂನ ಶಿಖರವನ್ನು ನೋಡಬೇಕು ಅನ್ನೋಂಥ ಪ್ರಥೆ ಇದೆ. ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ. ಅಲ್ಲಿಂದ ಹೈಟಿಂದ ವ್ಯೂ ಆದರೂ ಇಂಥ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಫುಲ್ ಫಾಗ್ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂದಿಯಿಂದ ನಮಗೆ ಶಿಖರ ನೋಡೋಕ್ಕಾಗಿಲ್ಲ, ಬಿಕಾಸ್ ಫಾಗ್ ಇತ್ತು. ಅಲ್ಲಿಂದ ನೆಕ್ಸ್ಟ್ ಬರ್ತಾ ಇರಬೇಕಾದ್ರೆ ಕೋತಿ ಕಾಣ್ತು. ಅದು ಕೂಡ ತುಂಬ ಚೆನ್ನಾಗಿ ಚೇಷ್ಟೆ ಮಾಡ್ತಾ ಇತ್ತು. ನೋಡಿ, ಕವರ್ ತೊಗೊಂಡು ಏನೇನೋ ಮಾಡ್ತಾ ಇದೆ, ಏನಾದರೂ ತಿನ್ನೋದಕ್ಕೆ ಸಿಗುತ್ತೆ ಅಂತ ನೋಡ್ತಾ ಇತ್ತು. ಅಲ್ಲಿಂದ ಬೇರೆ ಮಂಗಗಳು ಕೂಡ ಅದೇ ತರಹ ಚೇಷ್ಟೆ ಮಾಡ್ತಾ ಇದ್ವು ನೋಡಿ. ಅಲ್ಲಿಂದ ನಾವು ಕೆಳಗಡೆ ಬಂದ್ವಿ. ಅಲ್ಲಂತೂ ಇನ್ನೊಂದು ಮಂಗ ಇಷ್ಟು ಸೂಪರಾಗಿ ಪ್ರದರ್ಶನ ಮಾಡ್ತಾ ಇತ್ತು ನೋಡಿ, ತುಂಬ ಹ್ಯಾಪಿ ಅನ್ನಿಸ್ತು ನೋಡಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಶಂಕರಾಚಾರ್ಯರ ತಪೋಭೂಮಿ. ಅಲ್ಲಿ ಕೂಡ ಮಂಗಗಳು ಫ್ರೂಟಿ ತಗೊಂಡು ಜಗಳಾಡ್ತಾ ಇತ್ತು ನೋಡಿ. ತಪೋಭೂಮಿಗೆ ಹೋಗ್ಬೇಕಾದ್ರೆ ಕೆಳಗಡೆ ಸ್ಟೆಪ್ಸ್ ಇದೆ. ಎಲ್ಲ ಸ್ಟೆಪ್ಸ್ಗಳನ್ನ ಇಳ್ಕೊಂಡು ಕೆಳಗಡೆ ಹೋಗ್ಬೇಕು. ಅಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದ್ರಂತ ಹೇಳ್ತಾರೆ. ಅಲ್ಲಿ ಸತತವಾಗಿ ನೀರು ಕೂಡ ಬರುತ್ತೆ. ಆ ನೀರು ಇಷ್ಟು ರುಚಿಯಾಗಿತ್ತು ಕುಡಿಯೋದಕ್ಕೆ. ನಾವು ಕೂಡ ಟೇಸ್ಟ್ ಮಾಡಿ ನೋಡಿದ್ವಿ. ನೀರು ಚೆನ್ನಾಗಿತ್ತು. ನೋಡಿ, ಕೆಳಗಡೆ ಬಂದಮೇಲೆ ಇಲ್ಲಿ ಇದೇನು ಟೆಂಪಲ್ ಇದೆ ಅಲ್ವಾ, ಇಲ್ಲಿ ದರ್ಶನ ತಗೊಂಡು ಅಲ್ಲಿ ಬಾಜು ನೀರು ಹರಿತಾಕ ಇತ್ತೆ ಸತತವಾಗಿ, ಫಾಲ್ಸ್ ಥರ. ಆಮೇಲೆ ನಾವು ನೆಕ್ಸ್ಟ್ ಬಂದಿರೋದು ಹಟಕೇಶ್ವರಂ ಅಂತ ಇದೊಂದು ಟೆಂಪಲ್. ನೆಕ್ಸ್ಟು ಈ ಟೆಂಪಲ್ನ ದರ್ಶನ ಪಡೆದ್ವಿ. ನೆಕ್ಸ್ಟ್ ಅದರ ಹತ್ತಿರ ಪಕ್ಕದಲ್ಲೇ ಒಂದು ಆಶ್ರಮ ಇದೆ, ಲಲಿತಾದೇವಿ ಆಶ್ರಮ ಅಂತ. ಆ ಆಶ್ರಮ ಕೂಡ ನೋಡಿಕೊಂಡು ನೋಡಿ, ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಎಲ್ಲ ಕಡೆ ನೇಚರ್ ಅಂತೂ ಸಖತ್ತಾಗಿತ್ತು ನೋಡೋದಕ್ಕೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಕೂಡ ನಾವು ದರ್ಶನವನ್ನು ಪಡ್ಕೊಂಡು ನೆಕ್ಸ್ಟ್ ಹೋಗಿದ್ದು ಪಾತಾಳ ಗಂಗೆ ನೋಡೋದಕ್ಕೆ. ಪಾತಾಳ ಗಂಗೆಗೆ ಹೋಗ್ಬೇಕಾದ್ರೆ ರೂಪೇಯಿಂದ ನಾವು ಹೋದ್ವಿ. ಅಲ್ಲಿ ರೂಪೇಯಿಂದ ಹೋಗಬೇಕಾದ್ರೆ ಪರ್ ಪರ್ಸನ್ 80 ರೂಪೀಸ್ ಅವರು ಚಾರ್ಜ್ ಮಾಡ್ತಾರೆ. ಆ ಟಿಕೆಟ್ನ ತೊಗೊಂಡು ವೇಟಿಂಗ್ ರೂಮಲ್ಲಿ ವೇಟ್ ಮಾಡಿಕೊಂಡು
ನೆಕ್ಸ್ಟ್ ನಮ್ಮ ಒಂದು ಸರದಿ ಬಂದಾಗ ನಾವು ರೂಪೇಗೋಸ್ಕರ ಹೋಗಿ ನಿಂತಿರಬೇಕು. ಅಲ್ಲಿಂದ ಹೋಗೋಕ್ಕೆ ಒಂದು ವೇ ಇದೆ, ಬರೋಕ್ಕೊಂದು ವೇ ಇದೆ. ಆ ಕಡೆ ಇರುವಂತಹ ಒಂದು ಬಂದುಬಿಡ್ತು ರೂಪೆಯಿಂದ. ಈಗ ನಾವು ಹೋಗಬೇಕು, ನಾವು ಕೂಡ ರೂಪೆ ಮೂಲಕ ಕೆಳಗಡೆಗೆ ಹೋದ್ವಿ. ಅಲ್ಲಿಂದ ನಡ್ಕೊಂಡು ನಾವು ಇನ್ನೊಂದು ಚೂರು ದೂರ ಇದೆ, ಅಲ್ಲಿಂದ ನಡ್ಕೊಂಡು ನಾವು ಪಾತಾಳ ಗಂಗೆ ನೋಡೋದಕ್ಕೆ ಹೋದ್ವಿ. ನೋಡಿ, ಸಖತ್ತಾಗಿರುವಂಥ ವ್ಯೂ ಇದೆ. ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು, ಅದ್ಭುತವಾಗಿ ಅನ್ನಿಸ್ತು. ಹಾಗೆ ಗಂಗಾ ಪೂಜೆ ಮಾಡಿಕೊಂಡು ಸುಂದರವಾದ ನೇಚರ್ನ ನೋಡಿಕೊಂಡು ನೆಕ್ಸ್ಟ್ ಮತ್ತೆ ಅದೇ ರೂಪೆ ಮೂಲಕ ನಾವು ಮೇಲ್ಗಡೆ ಬಂದ್ವಿ. ಮತ್ತು ನೆಕ್ಸ್ಟ್ ಶ್ರೀಶೈಲಂನ ಟೆಂಪಲ್ ಹತ್ರ ಹೋಗಿ ಸುಂದರವಾದ ಒಂದು ಲೈಟಿಂಗ್ಸಿಂದ ಮಾಡಿರುವಂಥ ಎಲ್ಲ ವ್ಯೂನ ನೋಡಿಕೊಂಡು ಅದ್ಭುತವಾಗಿ ಅನ್ನಿಸ್ತಾ ಇತ್ತು. ನೋಡಿಕೊಂಡು ನೆಕ್ಸ್ಟ್ ನಾವು ಮಾರ್ನಿಂಗ್ 6:30 ಬಸ್ನ ಹಿಡ್ಕೊಂಡು ಡೈರೆಕ್ಟ್ ಕಲಬುರಗಿಗೆ ಬಸ್ ಇರೋದು, ಆ ಬಸ್ನ ಮೂಲಕ ನಾವು ಕಲಬುರಗಿ ಕಡೆ ಸಾಗಿದ್ವಿ. ಹೋಗ್ತಾ ಇರುವಾಗ ನಮಗೆ ಕತ್ಲೆ ಆಗಿರೋದ್ರಿಂದ ವ್ಯೂಗಳಷ್ಟು ಚೆನ್ನಾಗಿ ಕಾಣಿಸ್ಲಿರಲಿಲ್ಲ. ಬರ್ತಾ ಇರುವಾಗ ಎಲ್ಲ ವ್ಯೂನ, ಸುಂದರವಾದ ವ್ಯೂನ ನೋಡಿಕೊಂಡು ಕಲಬುರಗಿ ಹತ್ತ ಸಾಗಿದ್ವಿ. Thank you so much everyone. Bye bye.